ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂಥ ಎಳ್ಳು ಬೆಲ್ಲ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ವೆರಿ ಸಿಂಪಲ್ಲಾಗಿ, ಈಸಿಯಾಗಿ, ಕ್ವಿಕ್ಕಾಗಿ ಮಾಡ್ಕೋಬೋದು. ಮಾರ್ಕೆಟಿಂದ ತಂದು ತಿನ್ನೋ ಬದಲು ಮನೆಯಲ್ಲೇ ಈಸಿಯಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಳಿ. ಈ ಚಳಿಗಾಲಕ್ಕೆ ಬೆಸ್ಟ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ಅಷ್ಟೇ ಟೇಸ್ಟಿಯಾಗಿರುತ್ತೆ. ದಿನಾಲೂ ತಿಂದ್ರೂ ತೊಂದರೆ ಇಲ್ಲ. ಓಕೆ, ಹಾಗಿದ್ದರೆ ಪರ್ಫೆಕ್ಟ್ ಅಳತೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲೇದಾಗಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಇದರ ಮೇಲಿರೋ ಬ್ರೌನಿಷ್ ಇರುತ್ತಲ್ಲ, ಅದನ್ನು ಸಿಪ್ಪೆನ ಪೀಲ್ ಮಾಡ್ಕೋತಾ ಇದ್ದೀನಿ. ಈ ಥರ ಪೀಲರಿಂದನಾದರೂ ಮಾಡ್ಕೊಳ್ಳಿ, ಈ ಥರ ತುರಿತೀವಲ್ಲ ಅದರಿಂದನಾದರೂ ಮಾಡ್ಕೊಳ್ಳಿ. ಇವಾಗ ನೋಡಿ ರೆಡಿಯಾಗಿದೆ. ಈಗ ಇದು ಬ್ಲ್ಯಾಕ್ ಕಲರ್ ಬಂದಿರುತ್ತಲ್ಲ, ಅದನ್ನು ಬೇಕಿದ್ದರೆ ಸಾಂಬಾರಿಗೆ, ಚಟ್ನಿ ಪುಡಿಗೆ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಅಂದರೆ ಸ್ಲೈಸಾಗಿ ಮಾಡ್ಕೋತಾ ಇದ್ದೀನಿ. ತೆಳುವಾಗಿರಬೇಕು. ಈ ಥರ ಎಲ್ಲ ಜೋಡಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೋಬೇಕು. ಮೊದಲೇ ಸ್ವಲ್ಪ ಕೊಬ್ಬರಿನ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ಏನಾದರೂ ಸ್ವಲ್ಪ ಸ್ಮೆಲ್ ಬರ್ತಾ ಇದ್ದರೆ ಬೇರೆ ಕೊಬ್ಬರಿನ ತೊಗೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ, ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಇವಾಗ ನೋಡಿ ರೆಡಿ ಆಯಿತು. ನೆಕ್ಸ್ಟು ಬೆಲ್ಲನ ಕಟ್ ಮಾಡ್ಕೋತಾ ಇದ್ದೀನಿ. ಅಚ್ಚು ಬೆಲ್ಲ ಸಿಗುತ್ತಲ್ಲ, ಈ ಥರ ಚಿಕ್ಕ ಚಿಕ್ಕದ ಅಚ್ಚು ಬೆಲ್ಲ ಅಥವಾ ಸ್ವಲ್ಪ ದೊಡ್ಡದು ಅಚ್ಚು ಬೆಲ್ಲ ಸಿಗುತ್ತಲ್ಲ, ಅದನ್ನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಮಾರ್ಕೆಟಲ್ಲಿ ಕಪ್ದಾಗಿರೋ ಆರ್ಗ್ಯಾನಿಕ್ ಬೆಲ್ಲದ್ದು ರೌಂಡ್ ಬಾಲ್ ಸಿಗುತ್ತೆ. ಅದನ್ನು ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಈ ಥರ ವೈಟಾಗಿರೋ ಬೆಲ್ಲನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಬೆಲ್ಲನೂ ಅಷ್ಟೇ ಈಸಿಯಾಗಿ ಕಟ್ ಮಾಡ್ಕೋಬೋದು. ಪರ್ಫೆಕ್ಟಾಗಿ ಸ್ಕ್ವಯರು, ರೆಕ್ಟ್ಯಾಂಗಲ್ ಬರಬೇಕು ಅಂತ ಏನಿಲ್ಲ. ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಬಂದರೆ ಸಾಕಾಗುತ್ತೆ. ಈ ಥರ ಪುಡಿ ಉಳಿದಿರುತ್ತಲ್ಲ, ಅದನ್ನು ಅಡುಗೆಗೆ ಬಳಸ್ಕೋಬೋದು. ಇವಾಗ ನೋಡಿ ರೆಡಿ ಆಯಿತು. ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೋಬೇಕು. ಇವಾಗ ನೋಡಿ ಕಟ್ ಮಾಡಿದ್ದಾದಮೇಲೆ ಕೊಬ್ಬರಿನ ಮತ್ತು ಬೆಲ್ಲನ ಬಿಸಿಲಲ್ಲಿ ಒಣಸ್ಕೋತಾ ಇದ್ದೀನಿ. ಅಟ್ಲೀಸ್ಟ್ 1 ಅವರ್ ಆದರೂ ಬಿಸಿಲಲ್ಲಿ ಒಣಸ್ಕೋಬೇಕು. ಕ್ರಿಸ್ಪಿನೆಸ್ ಬರುತ್ತೆ, ಹಾಗೆ ಹೆಲ್ದಿಯಾಗಿರುತ್ತೆ ಬಿಸಿಲಲ್ಲಿ ಒಣಸ್ಕೊಳ್ಳೋದ್ರಿಂದ. ಹಾಗೆ ಇವಾಗ ಹುರಿಗಡಲೆನೂ ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಸ್ಕೋತಾ ಇದ್ದೀನಿ. ಹುರಿಗಡಲೆನ ಬಿಸಿಲಲ್ಲಿ ಒಣಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟು ಪ್ಯಾನಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೋದು. ಇವಾಗ ನೋಡಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನಲ್ಲಿ 200 ಗ್ರಾಮ್ನಷ್ಟು ವೈಟ್ ಎಳ್ಳನ್ನು ಹಾಕೋತಾ ಇದ್ದೀನಿ. ಬಿಳಿ ಎಳ್ಳು ಫುಲ್ ವೈಟ್ ಆಗಿರುತ್ತೆ, ಫುಲ್ ಪ್ರಾಸೆಸ್ಡ್ ಮಾಡಿರ್ತಾರೆ. ಇದು ಶೈನಿಂಗ್ ಇರುತ್ತೆ, ಲೈಲಾನ್ ಎಳ್ಳು ಅಂತಾರೆ. ನೋಡೋದಕ್ಕೆ ಇದು ಎಳ್ಳು ಬೆಲ್ಲ ರೆಸಿಪಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಲೋ ಫ್ಲೇಮಲ್ಲೇ 5ರಿಂದ 6 ನಿಮಿಷ ಹುರ್ಕೋಬೇಕು. ಕಲರ್ ಚೇಂಜ್ ಆಗುತ್ತೆ ಒಂದು 5-6 ನಿಮಿಷ ಆದಮೇಲೆ. ಅಂದರೆ ವೈಟ್ ಆಗಿರೋದು ಆಫ್ ವೈಟ್ಗೆ ತಿರುಗುತ್ತೆ, ಹಾಗೆ ಸ್ವಲ್ಪ ಅರೋಮಾ ಬರುತ್ತೆ, ಹಾಗೆ ಸ್ವಲ್ಪ ಚಟಪಟ ಅಂತ ಸಿಡಿಯುತ್ತೆ. ಇವಾಗ ನೋಡಿ ಆಗಿದೆ, ಇದು ಹುರಿದಿದ್ದು. ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ವಿಡಿಯೋದಲ್ಲಿ ಅಷ್ಟು ಕಾಣಿಸಲ್ಲ, ಬಟ್ ಆಫ್ ವೈಟ್ ಆಗಿರುತ್ತಿದ್ದು. ಇವಾಗ ನೋಡಿ ನೆಕ್ಸ್ಟು ಶೇಂಗಾ ಅಥವಾ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಇದನ್ನು ಹುರ್ಕೋಬೇಕಾದ್ರೂ ಅಷ್ಟೇ 6ರಿಂದ 8 ನಿಮಿಷ ತೊಗೊಳುತ್ತೆ. ಈ ಥರ ನೋಡಿ ಕಲರ್ ಚೇಂಜ್ ಆಯಿತು. ಸಿಪ್ಪೆನೂ ಅಷ್ಟೇ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಇವಾಗ ಆಯ್ತು, ಇದು ಹುರ್ಕೊಂಡಿದ್ದು. ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಬಿಳಿ ಬಿಳಿಯಾಗೇ ಇರುತ್ತೆ, ಹುರಿದಿದ್ರೂ ಹಸಿಯಾಗೇ ಇರುತ್ತೆ. ಆ ಥರ ಹುರ್ಕೋಬೇಡಿ. ಕ್ಲೀನಾಗಿ ಈವನ್ನಾಗಿ ಕ್ರಿಸ್ಪಿನೆಸ್ ಬರೋ ಹಾಗೆ ಹುರ್ಕೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಮಾಡೋದ್ರಿಂದ ಸಿಪ್ಪೆ ಈಸಿಯಾಗಿ ರಿಮೂವ್ ಆಗುತ್ತೆ. ಸಿಪ್ಪೆ ರಿಮೂವ್ ಆದಮೇಲೆ ಗೊತ್ತಾಗುತ್ತೆ ನಾವು ಯಾವ ಥರ ಇದು ಹುರಿದಿದ್ದೀವಿ ಅಂತ ಕಡಲೆ ಬೀಜನ. ಇವಾಗ ನೋಡಿ ಪರ್ಫೆಕ್ಟ್ ಆಗಿದೆ, ಈ ಥರ ಹುರ್ಕೋಬೇಕು. ಇವಾಗ ನೋಡಿ ಎಲ್ಲ ಪ್ರಿಪ್ರೇಷನ್ ಆಯಿತು. ಇವಾಗ ಎಳ್ಳು ಬೆಲ್ಲ ಮಾಡೋದೊಂದೇ ಉಳಿದಿರೋದು. ಇವಾಗ ನೋಡಿ ಮಿಕ್ಸ್ ಮಾಡೋದಕ್ಕೆ ಒಂದು ದೊಡ್ಡ ಕಂಟೈನರು ಅಥವಾ ಪಾತ್ರೆಯಲ್ಲಿ ಮೊದಲೇ ಹುರಿದಿಟ್ಕೊಂಡಿದ್ವಲ್ಲ 200 ಗ್ರಾಮ್ನಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ. 400 ಗ್ರಾಮ್ನಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. 1 ಕಪ್ಪು ಎಳ್ಳು ತೊಗೊಂಡ್ರೆ 2 ಕಪ್ಪು ಬೆಲ್ಲನ ತೊಗೋಬೇಕು. ಹಾಗೆ ಅದೇ ಮೆಜರ್ಮೆಂಟ್ ಕಪ್ಪಿಂದ 1 ಕಪ್ನಷ್ಟು ಕೊಬ್ಬರಿನ ಹಾಕೋತಾ ಇದ್ದೀನಿ. ಇವಾಗ ನೆಕ್ಸ್ಟು ಹುರಿಗಡಲೆನ ಹಾಕೋತಾ ಇದ್ದೀನಿ 1 ಕಪ್ನಷ್ಟು. ಇವಾಗ ನೋಡಿ ಕಡಲೆ ಬೀಜ ಅಥವಾ ಶೇಂಗಾ ಬೀಜನ ಹಾಕೋತಾ ಇದ್ದೀನಿ. 1.5 ಕಪ್ನಷ್ಟು ಹಾಕೋತಾ ಇದ್ದೀನಿ. ಇಲ್ಲಿ 1.5 ಕಪ್ಪು ಅಥವಾ 2 ಕಪ್ ಹಾಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಡಲೆ ಬೀಜದಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಹೆಲ್ದಿಯಾಗಿರುತ್ತೆ. ಇದರಲ್ಲಿ ಮೇನು ಕ್ರಿಸ್ಪಿನೆಸ್ ಕೊಡೋದೇ
ಶೇಂಗಾ ಬೀಜ, ಅದಕ್ಕೋಸ್ಕರ ಕಡಲೆ ಬೀಜನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಬೆಲ್ಲನೂ ಅಷ್ಟೇ, ಎಲ್ಲದನ್ನು ಇದು ಸ್ವೀಟ್ನೆಸ್ ಇರೋದಿಲ್ವಲ್ಲ, ಇದು ಮಾತ್ರ ಬೆಲ್ಲನ 2 ಪಟ್ಟು ಹಾಕ್ಕೋಬೇಕು. ಬೇರೆ ಎಲ್ಲದು ಜಾಸ್ತಿ ಹಾಕ್ಕೊಂಡಿರ್ತೀವಿ, 1 ಕಪ್ ಅಂತ ಅಳತೆ ಇಟ್ಕೊಂಡ್ರೂ ಜಾಸ್ತಿನೇ ಆಗುತ್ತೆ. ಅದಕ್ಕೋಸ್ಕರ ಸ್ವೀಟ್ನೆಸ್ ಬೆಲ್ಲ ಒಂದೇ ಇರೋದ್ರಿಂದ ಅದನ್ನು ಡಬಲ್ ಹಾಕ್ಕೊಳ್ಳಿ. ಓಕೆ, ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿದ್ದಾಯ್ತಲ್ವ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ರೆಸಿಪಿ ಕಂಪ್ಲೀಟ್ ಆಯಿತು. ನೋಡಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಓಕೆ, ನಾನು ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ರೆಸಿಪಿನ ನೀವು ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thanks for watching this video.